ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ಸಿಚುವೇಶನ್ನು ಮತ್ತು ಡ್ಯೂಟಿಗಳು ಯಾವ ಥರ ಇದೆ, ಯಾಕೆ ನಾನು ವ್ಲಾಗ್ ಮಾಡ್ತಾಯಿಲ್ಲ. ಸ್ನೇಹಿತರೆ, ಏನಿಲ್ಲ, ಸುಮಾರು 1.5 ತಿಂಗಳು 2 ತಿಂಗಳು ಆಯಿತು ಅಂದ್ಕೊತೀನಿ. ಏನಪ್ಪ ಅಂತಂದರೆ ಪೋಟ್ರು ಯಾವಾಗ ಪರ್ಫಾರ್ಮೆನ್ಸ್ ಸ್ಕೋರು ವೀಕ್ಲಿ ಒಂದು ಸಲ ಚೇಂಜ್ ಮಾಡಿದ್ನಲ್ಲ, ಅವಾಗಿಂದ ಆರ್ಡ್ರುಗಳು ನನಗೆ ಅಂತಲ್ಲ ಯಾರಿಗೂ ಆಗ್ತಾಯಿಲ್ಲ. ನಮ್ಗೆ ಆರ್ಡ್ರ್ ಸಿಗೋದು ಹೆಚ್ಚು ಕಡಿಮೆ 3 ಗಂಟೆ 3:30 ಹಿಂಗೆ ಆರ್ಡ್ರ್ ಸಿಗುತ್ತೆ. 3 ಗಂಟೆಗೆ ಸಿಕ್ತಾಗ ಏನಾಗುತ್ತೆ ಗೊತ್ತಾ, 3 ಗಂಟೆಗೆ ನಾವು ಆರ್ಡ್ರ್ ತೊಗೊಂಡು 5:05 ಡ್ರಾಪ್ ಆಗುತ್ತೆ. 6 ಗಂಟೆ ಅಷ್ಟರಲ್ಲಿ ಇನ್ನೊಂದು ಆರ್ಡ್ರ್ ಕೊಡ್ತಾನೆ, ಅದು 7:30 ಆಗುತ್ತೆ. ಮುಗಿದೋಯ್ತು, 2 ಆರ್ಡ್ರ್ ಮಾಡ್ಬೋದು. ಏನಪ್ಪ ಅಂತಂದರೆ, ನಾನು ಲಾರಿಗೆ ಹೋಗಿದ್ನಲ್ಲ ಸ್ಪೇರ್ ಡ್ರೈವರಾಗಿ, ಅವ್ರ ಹತ್ರ ಎಲ್ಲ ಸ್ವಲ್ಪ ಈ ಥರ ಐತೆ ಸಿಚುವೇಶನು, ಇವಾಗ ಕಷ್ಟ ಐತೆ ಅಂತೆಲ್ಲ ಹೇಳ್ಕೊಂಡಿದ್ದಕ್ಕೆ ಅವ್ರೇನಂದರು, ಅಣ್ಣ ನೀವು ಗಾಡಿ ಮಾಡೋಂಗಿದ್ರೆ ಮಾಡಿ, ಬಜೆಟ್ ಏನಾದ್ರು ಇತ್ತು ಗಾಡಿ ಮಾಡ್ತೀನಿ ಅಂತ ಅನ್ನಂಗಿದ್ರೆ 20 ಅಡಿ 22 ಅಡಿದು ಯಾವುದೋ ಒಂದು ಗಾಡಿ ಮಾಡಿ, ಲೋಡಿಂಗ್ ಕೊಡಿಸೋ ಜವಾಬ್ದಾರಿ ನಮ್ಮದು, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತ ಅವ್ರು ಧೈರ್ಯ ಕೊಟ್ಟರು. ಆದರೆ ಬಜೆಟ್ ಬೇಕು. ಇವಾಗ ಕ್ಯಾಂಟ್ರ್ ಲೈನ್ಗೆ ಹೋಗ್ತೀನಿ ಅಂತಂದರೆ ಇದೇ 20-22 ಅಡಿ ಗಾಡಿ ಕಡಿಮೆ ಅಂತಂದ್ರೆ ನಿಮಗೆ ಅದಕ್ಕೆ 30 ಲಕ್ಷ ಆನ್ ರೋಡ್ ಪ್ರೈಸ್ ಬರುತ್ತೆ ಗಾಡಿದು. 30 ಲಕ್ಷ ಅಂತಂದರೆ ನೀವು ಕಡಿಮೆ ಅಂತಂದ್ರೂ ಒಂದು 5-6 ಲಕ್ಷ ಡೌನ್ ಪೇಮೆಂಟ್ ಮಾಡಲೇಬೇಕು. ಅಷ್ಟೊಂದು ಬಜೆಟ್ ಹಾಕೋದು ಹೆಂಗಪ್ಪ ಅಂಥೇಳಿ ಅದು ಸ್ವಲ್ಪ ಕೈ ಬಿಟ್ಟೆ. ಬಟ್ ಫ್ಯೂಚರ್ ಪ್ಲಾನಿಂಗಲ್ಲಿ ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ಅದಾಗದಿರೋ ಕೆಲಸ ಅಂಥೇಳಿ ಅದನ್ನು ಬಿಟ್ಟೆ. ಮತ್ತು ಇನ್ನೊಂದು ಏನಪ್ಪ ಯೋಚನೆ ಮಾಡಿದ್ದು ಅಂತಂದರೆ, ಪ್ಯಾಸೆಂಜರ್ ಆಟೋ ಮಾಡೋಣ ಅಂತ ಅನ್ನಿಸ್ತು. ಬಟ್ ಅದರಲ್ಲಿ ಯಾವ ಥರ ಇದೆ ಬಿಸ್ನೆಸ್ ಏನು ಅಂತ ಗೊತ್ತಿಲ್ಲ. ಓಕೆನಾ? ಯಾಕೆಂದರೆ ರೋಡಲ್ಲಿ ನೋಡ್ತಾ ಇರ್ತೀನಿ, ಈ ಕ್ಯಾಬ್ ಅವರೇ ಆಗಿರ್ಬೋದು, ಆಟೋದವರೇ ಆಗಿರ್ಬೋದು, ಡ್ಯೂಟಿ ಇಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ, ಕೈಯೇನು ಹೋಗಂತು. ಹಂಗಾಗಿ ಏನಪ್ಪ ಮಾಡೋದು, ಪ್ಯಾಸೆಂಜರ್ ಆಟೋ ಮಾಡಿದ್ರೆ ಅದರಲ್ಲಿ ಸಂಪಾದನೆ ಆಗುತ್ತಾ ಆಗಲ್ವಾ ಅನ್ನೋದು ಒಂದು ಡೌಟ್ ಇದೆ. ಯಾರಾದರೂ ಮಾಡ್ತಾ ಇರೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಸೀರಿಯಸ್ಸಾಗಿ ಪೋರ್ಟ್ರಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ. 1,000 ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಆ್ಯಪ್ಗಳಲ್ಲಿ ಇನ್ನೂ ಕ್ಲಿಕ್ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ಏನೋ 1-2 ಆರ್ಡ್ರ್ಗಳು ಬರ್ತಾಯಿದ್ವು, ಬಟ್ ಇವಾಗ 1 ಆರ್ಡ್ರ್ಗಳು ಬರ್ತಾಯಿಲ್ಲ ಬೇರೆ ಅಪ್ಲಿಕೇಶನಲ್ಲಿ. ಹಂಗಾಗಿ ಪೋರ್ಟ್ರು ಒಂದೇ ನಡೀತಾ ಇರೋದು. ಅದರಲ್ಲಿ ಅದೊಂದೇ ನಡೀತಾ ಇದ್ರು ಅದರಲ್ಲಿ ಈ ಥರ 100 ಕಂಡೀಷನ್ನು, ಆ ಕಂಡೀಷನ್ಗಳಲ್ಲಿ ನಾವು ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಸಿಚುವೇಶನು ನಿಮಗೂ ಗೊತ್ತಾಗಲಿ ಅಂತೇಳಿ ಇವತ್ತು ವ್ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. 8:30ಗೆ ಆನ್ಲೈನಿಗೆ ಬಂದು ಕೂತ್ಕೊಂಡಿದ್ದೀನಿ. ಆರ್ಡ್ರ್ ಎಷ್ಟು ಗಂಟೆಗೆ ಬರುತ್ತೆ ಗೊತ್ತಿಲ್ಲ. ಡ್ಯೂಟಿ ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. 8:30ಗೆ ಆನ್ಲೈನಲ್ಲಿದ್ದೀನಿ. ಇಷ್ಟು ಬೇಗ ನಾನು ಯಾವತ್ತೂ ಆನ್ಲೈನಿಗೆ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 9-9:30 10 ಗಂಟೆಗೆ ಆನ್ಲೈನಿಗೆ ಬರ್ತಾಯಿದ್ದೆ. ಇವತ್ತು ಈ ವೀಕಿಂದ 8 ಗಂಟೆ 8:30ಗೆ ಆನ್ಲೈನಿಗೆ ಬರ್ತಾಯಿದ್ದೀನಿ. ಬಟ್ ಆರ್ಡ್ರ್ ಅಂತೂ ಬರ್ತಾಯಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ, ಅಪ್ಡೇಟ್ ಮಾಡ್ತೀನಿ. ಎಷ್ಟು ಗಂಟೆಗೆ ಡ್ಯೂಟಿ ಸಿಗುತ್ತೆ ಟೈಮಿಂಗ್ಸ್ ನೆನಪಲ್ಲಿ ಇಟ್ಕೊಳ್ಳಿ. 8:30ಗೆ ಆನ್ಲೈನಲ್ಲಿದ್ದೀನಿ. ಡ್ಯೂಟಿ ಎಷ್ಟು ಗಂಟೆ ಸಿಗುತ್ತೆ ನೋಡೋಣ. ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನಿಮಗೂ ಗೊತ್ತಾಗುತ್ತೆ. ಸಿಚುವೇಶನ್ ಯಾವ ಥರ ಇದೆ ನಿಮಗೂ ಗೊತ್ತಾಗುತ್ತೆ. 2 ದಿನ ವೈಟ್ ಫೀಲ್ಡ್ ಚಂದ್ಸಂದ್ರ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಖಾಲಿ ಬಂದು 2 ದಿನ ಅಲ್ಲೇ ನೋವು ಬಂದುಬಿಡ್ತು ನನಗೆ. ಯಾಕಪ್ಪ ಈ ಥರ ಹೋಯ್ತು ಪೋಟ್ರು ಅಂತ ಅನಿಸ್ಬಿಟ್ಟಿದೆ. ನೋಡೋಣ. ಇವಾಗ ಬೇರೆ ಕಾಂಟ್ಯಾಕ್ಟ್ ಬಡ್ಗೆ ಹಳೆ ಬಿದ್ದವು. ನಾನು ಈ ಪೋಟ್ರು ನಂಬ್ಕೊಂಡು ಏನು ಗೊತ್ತಾ, ಕಾಂಟ್ಯಾಕ್ಟ್ ಬಡ್ಗಲ್ಲಿ ಏನು ಸಮಸ್ಯೆ ಆಗ್ತಾಯಿತ್ತು ಅಂತಂದ್ರೆ, ನನಗೆ ಒಂದು 2-3 ದಿನ ಕಸ್ಟಮರ್ ಹಿಡ್ಕೊಂಡೆ. ಆವಾಗ ಒಬ್ಬರು ಬಾಡಿಗೆ ತೊಗೊಂಡೋದ್ರೆ ಇನ್ನೊಬ್ರು ಫೋನ್ ಮಾಡೋರು, ಆ ಟೈಮ್ ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಬಾಡಿಗೆ ಹೋದರೆ ಇವ್ರ ಬಾಡಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಇವ್ರ ಬಾಡಿಗೆ ಯಾವುದೂ ಇಲ್ವಲ್ಲ ಅಂತೇಳಿ ಪೋಟ್ರಿಗೆ ಹೋದ್ಮೇಲೆ ಫೋನ್ ಮಾಡೋರು. ಅವಾಗೇನಾಗೋದು, ಅವ್ರಿಗೂ ನಮಗೂ ಸ್ವಲ್ಪ ಮನಸ್ತಾಪ ಬಂದಂಗೆ ಆಗೋದು. ನಾನು ಕರೆದಾಗ ಅವ್ನು ಬರೋಲ್ಲ ಅಂತ ಅವರು ಬೇಜಾರು ಮಾಡ್ಕೊಳ್ಳೋರು, ಈ ಥರ ಆಗುತ್ತೆ. ಹಂಗಾಗಿ ನಾನು ಸವಾಸನೆ ಬೇಡ. ಆಮೇಲೆ ಇವ್ರ ಬಾಡಿಗೆ ಹೋಗಿರ್ತೀವಿ, ಎಲ್ಲೋ ಹೋಗಿರ್ತೀವಿ, ಇವ್ರು ಕರೀತಾರೆ, ನಾವು ಖಾಲಿ ಬರಬೇಕು. ಅದರಲ್ಲೂ ಸಮಸ್ಯೆಗಳಿದೆ, ಕಾಂಟ್ಯಾಕ್ಟ್ ಬಾಡಿಗೆಲಿ ಇಲ್ಲ ಅಂತಲ್ಲ. ಹಾಗಾಗಿ ಪೋರ್ಟರು ಬೆಟರ್ ಆಗಿತ್ತು ನಮಗೆ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಂದ ನಮ್ಗೆ ಆರ್ಡ್ರ್ ಸಿಗ್ತಾಯಿತ್ತು. ಬಟ್ ಏನೋ ಅವ್ನು ಗಾಡಿ ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ, ಏನೇನೋ ರೂಲ್ಸ್ಗಳು ಮಾಡಿ ಎಲ್ಲನೂ ಹಾಳು ಮಾಡಿ ಇಕ್ಕಿದ್ದಾನೆ. ನೋಡೋಣ ಇವತ್ತಿಂದ ಸಿಚುವೇಶನ್ ಯಾವ ಥರ ಇರುತ್ತೆ ನೋಡೋಣ, ಬನ್ನಿ, ನಿಮಗೆ ಲೈವಾಗಿ ಗೊತ್ತಾಗುತ್ತೆ. ಸಿಚುವೇಶನ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. 8:30ಗೆ ಆನ್ಲೈನ್ ಮಾಡಿದ್ದು ನೋಡಿ, 11 ಗಂಟೆ 31 ನಿಮಿಷ ಆಯಿತು. ಓಕೆನಾ? 11 ಗಂಟೆ 31 ನಿಮಿಷ. ಇವಾಗ ಒಂದು ಆರ್ಡ್ರ್ ಬಂದಿದೆ. ಪಿಕಪ್ ನೋಡಿ, 6 ಕಿಲೋಮೀಟ್ರ್ ಪಿಕಪ್ ಇದೆ. ಎಲ್ಲಿ ಹೇಳಿ? ನಾಯಂಡಹಳ್ಳಿ ಲೆಫ್ಟು, ನಾಗರಬಾವಿ ರೈಟು, ಚಂದ್ರ ಲೇಔಟ್ ಬಸ್ ಡಿಪೋ ಬ್ಯಾಕ್ ಸೈಡು ನೋಡಿ. 6 ಕಿಲೋಮೀಟ್ರ್ ಪಿಕಪ್ ಹೋಗ್ತಾ ಇದ್ದೀನಿ. ಡ್ರಾಪ್ ಬಂದು 14 ಕಿಲೋಮೀಟ್ರ್ನೂ ಇದೆ. 400 ರೂಪಾಯಿ. ಅದರಲ್ಲಿ ಕಮಿಷನ್ ಹೋದರೆ 355 ರೂಪಾಯಿನೂ ಬರುತ್ತೆ. ಈ ಥರ ಇದೆ ಸಿಚುವೇಶನು.
ಅಲ್ಲಿ ಗಾಡಿ ಎಷ್ಟು ಓಡುತ್ತೆ, ಹೆಚ್ಚು ಕಡಿಮೆ 20 ಕಿಲೋಮೀಟ್ರ್ ಗಾಡಿ ಓಡುತ್ತೆ. ಬಟ್ ಇವಾಗ ಮಾಡಲಿಲ್ಲ ಅಂತಂದರೆ ನೋಡಿ, ಪೋರ್ಟ್ರಲ್ಲಿ 11:30 ಆಯ್ತಲ್ವ, 8:00ಗೆ ಆನ್ಲೈನ್ ಮಾಡಿದ್ದು. ಇನ್ನಾದರೆ ಒಂದೇ ಒಂದು ಡ್ಯೂಟಿ ಬಂದಿಲ್ಲ ಪೋರ್ಟ್ರಲ್ಲಿ. ಇವಾಗ ನಾಗರಬಾವಿ ಪಿಕಪ್ ಹೋಗಬೇಕು. ಬನ್ನಿ, ಇವಾಗ ಪಿಕಪ್ ಮಾಡ್ಕೊಂಡು ಕುಂಬಳಗೂಡು ಡ್ರಾಪ್ ಇದೆ. ಎಷ್ಟು ದೂರ ಇದೆ ಏನು ಅಂತ ನಿಮಗೆ ಅಲ್ಲಿಂದ ಪಾಯಿಂಟಿಂದ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಡಿಸ್ಟೆನ್ಸ್ ಏನಿದೆ ಏನು ಎತ್ತ ಅಂತ. ಜಸ್ಟ್ ಇವಾಗ ಒಂದೇ ಒಂದು 2 ನಿಮಿಷ ಪಿಕಪ್ ಪಾಯಿಂಟ್ ಹೋಗ್ತಾ ಇದೆ. ಇಲ್ಲಿ ನಾಗರಬಾವಿಗೆ ಅಂಕಲ್ ಡೆಲಿವರಿದು ಪೋರ್ಟ್ರಲ್ಲಿ ಡ್ಯೂಟಿ ಎತ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ ಗೊತ್ತಾ, RR ನಗರದಿಂದ ಪೀಣ್ಯಕ್ಕೆ ಬಂದಿದೆ. ಇವಾಗ ಅಂಕಲ್ ಡೆಲಿವರಿದು ಕ್ಯಾನ್ಸಲ್ ಮಾಡಾಕ್ತೀನಿ. ಯಾಕೆ ಗೊತ್ತಾ, ಇದು ತುಂಬ ಲಾಸ್ ಆಗುತ್ತೆ. ಹಂಗಾಗಿ ಇದರಲ್ಲಿ ಏನು ತೊಂದರೆ ಇಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಬಟ್ ಕ್ಯಾನ್ಸಲ್ ಮಾಡಿದ್ರೆ ಒಂದು 1/4 ಗಂಟೆ ನೀವು ಡ್ಯೂಟಿ ಮಾಡೋಕ್ಕಾಗಲ್ಲ. ಕ್ಯಾನ್ಸಲ್ ಆರ್ಡರ್. ಅಂಕಲ್ ಡೆಲಿವರಿ ತುಂಬ ಲಾಸ್ ಅನ್ನಿಸ್ತು. ಹಂಗಾಗಿ ನೋಡಿ, ಪೋರ್ಟ್ರಲ್ಲಿ ನೋಡಿ ಬೆಳಿಗ್ಗೆಯಿಂದ ಬಂದಿಲ್ಲ, ಇವಾಗ ಬಂತು ಇಮಿಡಿಯೇಟಾಗಿ. ಹಂಗಾಗಿ ಅದು ಅಂಕಲ್ ಡೆಲಿವರಿದು ಕ್ಯಾನ್ಸಲ್ ಮಾಡಿ ಇವಾಗ ಪೋರ್ಟ್ರಿಂದ ತೊಗೊಂಡಿದ್ದೀನಿ. ಜಸ್ಟ್ ಅರ್ಧ ಕಿಲೋಮೀಟ್ರ್ ಅಷ್ಟೇ ಪಿಕಪ್ಪು. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲೇ ಮೇನ್ ರೋಡಲ್ಲೇ ಇದೆ, KNL ಪೆಟ್ರೋಲ್ ಬಂಕು ಪಕ್ಕದಲ್ಲಿ. ಲೋಡ್ ಮಾಡ್ಕೊಂಡಿದ್ದಾಯಿತು. ಊಟ ಇಲ್ಲೇ ರಂಗಸ್ಥಳ ಅಂತ ಒಂದು ಹೋಟ್ಲ್ ಇದೆಯಲ್ಲ, ರೆಸ್ಟೋರೆಂಟು, ಅಲ್ಲಿ ಪಿಕಪ್ ಆಗಿದ್ದು. 14 ಕಿಲೋಮೀಟ್ರ್ ಇದೆ ಪೀಣ್ಯ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡ್ತೀನಿ. ಅಲ್ಲಿಂದ ಯಾವ ಡ್ಯೂಟಿ ಬೀಳ್ತದೆ ನೋಡಬೇಕು. ಊಟ ತೊಗೊಬಂದಿದ್ದೆ, ಎಲ್ಲ ಫುಲ್ ಚೆಲ್ಲಾಗ್ಬಿಟ್ಟಿತ್ತು ಸಾಂಬಾರು. ಹಂಗಾಗಿ ಸ್ವಲ್ಪ ಎಲ್ಲ ತೊಳ್ಕೊಂಡೆ, ಕ್ಲೀನ್ ಮಾಡಿಕೊಂಡೆ, ನೀರು ಇಸ್ಕೊಂಡು ಫ್ಯಾಕ್ಟ್ರಿಗೆ. ಅದೇನಂತಂದರೆ ಆಯಿಲ್ ಐಟಮ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಹೋಗಲ್ಲ ನೋಡಿ. ಆದರೂ ಕಲೆ ಹೋಗಿಲ್ಲ. ಸುಮಾರಾಗಿ ಶಾಂಪು ಎಲ್ಲ ಹಾಕ್ಬಿಟ್ಟು ತೊಳ್ಕೊಂಬಿಟ್ಟಿದ್ದೀನಿ. ಹೆವಿ ಬಿಸಿಲು ಎಷ್ಟಿದೆ ಅಂತಂದರೆ ಟೆಂಪ್ರೇಚರು, ಮರದ ನೆರಳಿದ್ರೆ ಕುತ್ಕೊಬೋದು, ಇಲ್ಲ ಅಂತಂದರೆ ಸೀರಿಯಸ್ಸಾಗಿ ಇರೋಕ್ಕಂತೂ ಆಗಲ್ಲ ಗುರುವೆ. ಇವಾಗ ಅಂಕಲ್ ಡೆಲಿವರಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಇಲ್ಲಿಂದ ರಾಜಾಜಿನಗರ ಪಿಕಪ್ ಮಾಡಿ ಮಾಚವಳ್ಳಿ ಹೋಗಬೇಕು, ಮಾಗಡಿ ರೋಡು. ರೇಟ್ ಅಂತೂ ತುಂಬ ವರ್ಸ್ಟ್ ಆಗಿದೆ. ರೇಟು ಅದರಲ್ಲಿ ಏನಿದೆ, 400 ರೂಪಾಯಿ ಕೊಟ್ಟಿದ್ದಾನೆ. 400 ರೂಪಾಯಿ ಅಂತಂದರೆ ಕಮಿಷನ್ ಎಲ್ಲ ಹೋಗಿ 340 ರೂಪಾಯಿ ಬರುತ್ತೆ. ಬಟ್ ಗಾಡಿ ಒಂದು 20-22 ಕಿಲೋಮೀಟ್ರ್ ಓಡುತ್ತೆ. ವರ್ಸ್ಟ್ ಅಂದರೆ ವರ್ಸ್ಟ್ ರೇಟು. ಬಟ್ ನಮ್ಮ ಪರಿಸ್ಥಿತಿ ಅದಕ್ಕಿಂತ ವರ್ಸ್ಟ್ ಆಗಿಬಿಟ್ಟಿದೆ. ಹಂಗಾಗಿ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ. ಹದಿನಾಲ್ಕು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. ಲೋಡ್ ಆಗ್ತಾಯಿದೆ, ಲೋಡ್ ಮಾಡ್ಕೊಂಡು ಹೋಗೋಣ. ಈ ರೂಟಂತೂ ಹೆವಿ ಲಾಸು, ಏನು ಮಾಡೋಕ್ಕಾಗಲ್ಲ. ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತಂದರೆ ನೋಡಿ, ಭಯಂಕರ ಬಿಸಿಲು. ಯಾವಾರು ಬೀಳ್ತಾವ. ಬಿದ್ದರೆ ಮತ್ತೆ ಗಾಡಿ ಎಲ್ಲ ಗಲೀಜಾಗುತ್ತೆ, ಅದನ್ನು ಬೇರೆ ಕ್ಲೀನ್ ಮಾಡಬೇಕು. ಡ್ಯೂಟಿ ಮಾಡೋಕ್ಕೆ ತುಂಬ ಪರದಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಎತ್ತ ಅಂತ. ಇದನ್ನು ತೊಗೊಂಡಾಗ ನಾನು ಡ್ರಾಪ್ ಮಾಡಿದ್ರೆ ಟೋಟಲ್ ಕಿಲೋಮೀಟ್ರ್ ನಂದು ಒಂದು 40ರಿಂದ 43 ಕಿಲೋಮೀಟ್ರ್ ಗಾಡಿ ಓಡುತ್ತೆ. ಓಕೆನಾ. ಪೋರ್ಟ್ರಲ್ಲಿ ಒಂದು ಡ್ಯೂಟಿ, ಇದರಲ್ಲಿ ಅಂಕಲಲ್ಲಿ ಒಂದು ಡ್ಯೂಟಿ. ಹೋಗ್ತಾ ಇರೋದು 2 ಟ್ರಿಪ್ ಆಗುತ್ತೆ. ನಿಮಗೆ 43 ಕಿಲೋಮೀಟ್ರ್ ಗಾಡಿ ಓಡಿದ್ರೂ ಕಮಿಷನ್ ಎಲ್ಲ ಕಳೆದು ನಿಮಗೆ ಟೋಟಲ್ ಅರ್ನಿಂಗ್ಸು 700 ರೂಪಾಯಿ ಅಷ್ಟೇ ಆಗೋದು. ಈ ಥರ ಇದೆ ಸಿಚುವೇಶನ್ನು. ಅನ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ಎಲ್ಲಿ ಬರುತ್ತೆ ನೋಡಬೇಕು. ಬನ್ನಿ, ಅಲ್ಲಿ ಮುಂದೆ ಹಾಕೊಂಡು ನಾವು ರೋಲಿಂಗ್ ಸೆಂಟರ್ ಕ್ಲೋಸ್ ಆಗಿದೆಯಲ್ಲ ನೋಡಿ, ಇಲ್ಲಿ ಜಾಗ ಇದೆ, ನೆರಳು ಇದೆ. ಎಷ್ಟೊತ್ತು ಬರುತ್ತೆ ಬರಲಿ ಡ್ಯೂಟಿ. ಶಿಸ್ತಾಗಿ ಸೈಡಲ್ಲಿ ಹೊಡೆದು ಇಲ್ಲೊಂದು ಆಂಬೂರ್ ದಮ್ ಬಿರಿಯಾನಿ ಅಂತ ಇದೆ ನೋಡಿ, ಒಂಚೂರು ಲೈಟಾಗಿ ಬ್ಯಾಟಿಂಗ್ ಆಡ್ಕೊಂಡು ಬರೋಣ. ಯಾವುದೋ ಒಂದು ಆರ್ಡ್ರ್ ಬಂತು ನೋಡಿ, ಎತ್ಕೊಂಡ್ರು. 10 ಸೆಕೆಂಡ್ ಡಿಲೇ ಇದೆ. ಇಮ್ಮಿಡಿಯೇಟ್ ಬಂತು, ಎತ್ಕೊಂಡ್ರು. ಬಗಲ್ಗುಂಟೆಗೆ ಬಂದಿತ್ತು ಚೆನ್ನೈನಹಳ್ಳಿಯಿಂದ. ಈ ಥರ ಇದೆ ಸಿಚುವೇಶನ್ನು. ಏನು ಮಾಡೋಕ್ಕಲ್ಲ, 10 ಸೆಕೆಂಡ್ ಡಿಲೇ ಇರೋದ್ರಿಂದ ಯಾವುದೇ ಆರ್ಡ್ರ್ ಬಂದ್ರೂ ಬಿಡೋಲ್ಲ. ಬಟ್ ನೋಡೋಣ, ನಾವು ಅಂಕಲಲ್ಲಾದರೂ ಸರಿ ಯಾವುದೋ ಒಂದು ರೀಸನಬಲ್ಲು. ಈ ಒಂದು 2 ದಿನ ಏನು ಮಾಡಿದೆ, ಬಂತು ಸೀದಾ ವೈಟ್ ಫೀಲ್ಡ್ಗೆ ಎತ್ಕೊಂಡು ಹೋದೆ. ಅಲ್ಲಿಂದ ಸೀದಾ ಸಂಜೆವರೆಗೂ ಅಲ್ಲಿ ವೆಯ್ಟ್ ಮಾಡಿ ಸಂಜೆ ಮೇಲೆ ಅಲ್ಲಿಂದ ಖಾಲಿ ಬಂದಿದ್ದಾಯಿತು. 30 ಕಿಲೋಮೀಟ್ರ್ 2 ದಿನ ಖಾಲಿ ಬಂದೆ. ಹೊಡೆದಿದ್ದು ಇಲ್ಲಿಂದ ಹೋಗಿದ್ದು ಅಷ್ಟೇ, ಒಂದು ಆ ಕಡೆಯಿಂದ ಖಾಲಿ ಬರಿದ್ದು. ಅದೇ ಥರ ಆಯಿತು. ಹಂಗಾಗಿ ಇವತ್ತು ಎಲ್ಲೂ ಲಾಂಗ್ ಹೋಗೋದೇ ಬೇಡ ಅಂತೇಳಿ ಲೋಕಲೇ ಮಾಡೋಣ. ಉಳಿದಿಲ್ಲ ಅಂದರೂ ಪರವಾಗಿಲ್ಲ ಅಂಥೇಳಿ ಇಲ್ಲೇ ಲೋಕಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡ್ತಾಯಿರಿ. ನೋಡಿ, ಇಲ್ಲೊಂದು ಪಲ್ಸರ್ ಬೈಕ್ ಐತೆ. ಒಂದೆರಡು ಲೈನ್ ಹಾಕ್ಸವ್ರೆ ಹಿಂದೆಗಡೆ, ಏನು ಹಾಕ್ಸವ್ರೆ ಅಂತ ತೋರಿಸ್ತೀನಿ ನೋಡಿ. ಬುದ್ಧಿ ಕಲಿಮಗ, ಇದು ಕಲಿಯುಗ. ಸಕ್ಕರೆ ಇದ್ರೇ ನೊಣ, ಹಣ ಇದ್ರೇ ಜನ.
ಕರೆಕ್ಟಾಗಿ ಹಾಕ್ಸಿದ್ರೆ ಯಾರು ಹಾಕ್ಸೋರೋ ಗೊತ್ತಿಲ್ಲ. ಜೀವನದ ಅನುಭವದ ಮಾತು ಅಂತ ಅನ್ಕೋತೀನಿ. ಅದು ಸುಮಾರು 2 ಗಂಟೆಗೇನೋ ಡ್ರಾಪ್ ಆಯಿತು. 2 ಗಂಟೆಗೆ ಡ್ರಾಪ್ ಆಗಿ ನೋಡಿ 4 ಗಂಟೆ ಹತ್ತತ್ರ ಇಲ್ಲೇ ಕೂತ್ಕೊಂಡಿದ್ದೆ. ಡ್ಯೂಟಿ 3 ಗಂಟೆಯಿಂದ ಬಂದವು, ಯಾವುದೂ ಸಿಕ್ಕಿಲ್ಲ. ಓಕೆನಾ, ನೋಡಿ ನಿಮಗೆ ಲ್ಯಾಂಡ್ ಮಾರ್ಕ್ ನೋಡಿ ಅಲ್ಲಿ ಹೋಟ್ಲು. ಇವಾಗ ಒಂದು ಆರ್ಡ್ರ್ ಬಂದಿದೆ. ಎಲ್ಲಿಗಪ್ಪ ಅಂತಂದರೆ ಸೀಗೆಹಳ್ಳಿ ಪಿಕಪ್ಪು ನಿಯರ್ ಬೈ ಇಲ್ಲೇ ಇದೆ. ಡ್ರಾಪ್ ಬಂದು ಮಲ್ಲಾಪುರ ಅಂತ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ. ಕೋಡ್ ನಂಬರು 562162. ಮೋಸ್ಟ್ಲಿ ನೆಲಮಂಗಲ ಸೈಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ಅವರ್ ಹೆಚ್ಚು ಕಡಿಮೆ ಇಲ್ಲೇ ಕೂತ್ಕೊಂಡೆ. ನನಗೆ ಗೊತ್ತಿತ್ತು 3 ಗಂಟೆವರೆಗೂ ಯಾವುದೂ ಡ್ಯೂಟಿ ಬರೋಲ್ಲ ಅಂತ. 3 ಗಂಟೆಯಿಂದ ಡ್ಯೂಟಿ ಶುರುವಾದವು. RR ನಗರ ಬಂತು, KR ಬಂತು, ಎಲ್ಲೆಲ್ಗೋ ಬಂತು ಗುರುವೆ. ತುಂಬ ಡ್ಯೂಟಿಗಳು ಬಂದವು, ಬಟ್ ಸಿಕ್ಕಿಲ್ಲ. 10 ಸೆಕೆಂಡ್ ಡಿಲೇ ಇರೋದ್ರಿಂದ ಎಲ್ಲ ಎತ್ಕೊತಾಯಿದ್ರು. ಇದೊಂದು ಆರ್ಡ್ರ್ ಸಿಕ್ತು, ಇವಾಗ ಎತ್ಕೊಂಡಿದ್ದೀನಿ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸರ್, ಕೋಟ್ರಿಂದ ಗಾಡಿ ಬುಕ್ ಆಗಿದೆಯಲ್ಲ ಸರ್? ಇದು ಡ್ರಾಪ್ ಬಂದು ಮಲ್ಲಾಪುರ ಅಂತ ಇದೆ ಸರ್. ಸರ್ ಗೊತ್ತಿಲ್ಲ ಸರ್, ಗಾಡಿ ಬುಕ್ ಮಾಡಿದ್ದಾರೆ ನಾವು ಕೋಟ್ರಿಂದ. ಅವ್ರ ಹೆಸರು ಬಂದು ಗುರುಪ್ರಸಾದ್ ಅಂತ. ಡೌನ್ ಬಂದಿದ್ದೀನಿ. ರೈಟ್ ಸೈಡಲ್ಲಿ ಒಂದು 2 ಶೆಡ್ಗಳಿದಾವೆ ನೋಡಿ, ಫ್ಯಾಕ್ಟ್ರಿ. ಆ ಬ್ಲೂ ಕಲರ್ ಫ್ಯಾಕ್ಟ್ರಿ ಇದೆಯಲ್ಲ ಅದೇನಾ? ಬನ್ನಿ, ಲೋಡ್ ಮಾಡಿದ್ದಾಯಿತು 2 ಚೀಲ. ತಾವರೆಕೆರೆ ಅಂತ ರೈಟ್ ಎತ್ಕೊಂಡು ಬಂದರೆ ಸೊಂಡೆಕೊಪ್ಪ ರೋಡು ನೆಲಮಂಗಲಕ್ಕೆ ಹೋಗುತ್ತಲ್ಲ, ಅದೇ ರೋಡ್ ಹೋಗ್ತಾ ಇದ್ದೀನಿ ನೋಡಿ. ಬನ್ನಿ, ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಇಲ್ಲೊಂದು ಟರ್ನಿಂಗ್ ಇದೆ. ಟರ್ನಿಂಗ್ ಎಷ್ಟು ಡೇಂಜರ್ ಅಂತ ಹೇಳ್ತೀನಿ ಬನ್ನಿ. ಏನಾಗುತ್ತೆ ಅಂತಂದರೆ ಇಲ್ಲೊಂದು ಹಂಪ್ಸ್ ಕೂಡ ಇಲ್ಲ, ಡೌನ್ ಇದೆ, ಮತ್ತು ವೆಹಿಕಲ್ಲು ತುಂಬ ಸ್ಪೀಡಾಗಿರುತ್ತೆ. ಓಕೆನಾ, ಆ ಟೈಮಲ್ಲಿ ನೋಡಿ ಗೊತ್ತಾಗಲ್ಲ ಅವ್ರಿಗೆ. ನೋಡಿ ಮರ ಎಲ್ಲ ಇರುತ್ತಲ್ಲ, ರೋಡ್ ಯಾವ ಕಡೆ ಟರ್ನ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಇಲ್ಲಿ ರೈಟಿಗೆ ಸಡನ್ನಾಗಿ ಟರ್ನ್ ಆಗುತ್ತೆ. ನೋಡಿ ಎಷ್ಟು ಟರ್ನಿಂಗ್ ಸಡನ್ ಆಗಿದೆ ಅಂದರೆ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಯಾಕೆಂದರೆ ನೋಡಿದ್ದೀನಿ ಗಾಡಿ ಅಪ್ಸೈಡ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ತುಂಬ ನೋಡಿದ್ದೀನಿ. ಅದರಿಂದ ವಿಡಿಯೋ ಮಾಡಿದೆ. ಹೊಸಬ್ರು ಬಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬರೋದು ಒಳ್ಳೆಯದು ಆ ರೋಡಲ್ಲಿ. ಯಾಕೆಂತಂದರೆ ಡೌನು ಮತ್ತು ಟರ್ನಿಂಗ್ ಗೊತ್ತಾಗಲ್ಲ, ಟರ್ನಿಂಗೇ ಗೊತ್ತಾಗಲ್ಲ. ಅದು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ಬೋದು ಅದು. ಹಾಗಾಗಿ ಸ್ವಲ್ಪ ಓಡಾಡೋರು ನೋಡ್ಕೊಂಡು ಓಡಾಡಿದ್ರೆ ಒಳ್ಳೆಯದು. ವರ್ತೂರು ಇಲ್ಲೂ ಅಂತ ಐತಲ್ಲ, ನಾವು ವರ್ತೂರು ಅಂತ ನೋಡಿ. ಇದು ವರ್ತೂರು ಅಂತೆ, ಅಲ್ಲೊಂದು ಬೋರ್ಡ್ ಇತ್ತು, ನನಗೆ ಗೊತ್ತೇ ಇರಲಿಲ್ಲ. ನೋಡಿ ಇಷ್ಟು ವರ್ಷ ಓಡಾಡಿದ್ದೀನಿ, ವರ್ತೂರು ಅಂತಂದರೆ ಅದೊಂದೇ ಅಂದ್ಕೊಂಡಿದ್ದೆ. ನೋಡಿ ಇಲ್ಲೊಂದು ವರ್ತೂರು ಇದೆ. ಒಂದು ಟೈಮಲ್ಲಿ ಇದೆಲ್ಲ ಕಾಡು ಅಂದರೆ ಕಾಡು, ಏನೂ ಇರಲಿಲ್ಲ. ಇವಾಗ ಈ ಕಡೆ ಎಲ್ಲ ಮಾತಾಡ್ಸೋಕ್ಕಾಗಲ್ಲ, ಆ ಥರ ಡೆವಲಪ್ ಆಗಿದೆ. BPR ಎಲ್ಲಿ ಇದೆಯಲ್ಲ, ಗೇಟ್ ಹತ್ರ ಇದ್ದೀನಿ ಸರ್. ಕಂಪ್ನಿ ಒಳಗಡೆ ಡ್ರಾಪ್ ಮಾಡಿ ಬಂದು ಆಚೆ ಹಾಕ್ಕೊಂಡಿದ್ದೀನಿ. ಗಾಡಿ ಎತ್ಕೊಂಡು ಹೋಗೋಣ ಮುಂದೆ ಅಂತ ಅಂದ್ಕೊಂಡೆ. ಯಾವುದೋ ಒಂದು ಲೋಕಲ್ ಡ್ಯೂಟಿ ಬಂತು, 257 ರೂಪಾಯಿಂದು. ಬಟ್ ನನಗೆ ಸಿಕ್ಕಿಲ್ಲ, ಬೇರೆಯವ್ರು ಎತ್ಕೊಂಡ್ರು. ಹಾಗಾಗಿ ಡ್ಯೂಟಿ ಬರ್ಬೋದೇನೋ, ಒಂದು ಅರ್ಧ ಗಂಟೆ ನೋಡೋಣ ಅಂತೇಳಿ ಇಲ್ಲೇ ಹಾಕ್ಕೊಂಡಿದ್ದೀನಿ. ಇಷ್ಟು ತನಕ ವೆಯ್ಟ್ ಮಾಡಿದ್ದೀನಿ, ಯಾವ ಆ್ಯಪಿಂದನೂ ಡ್ಯೂಟಿ ಬಂದಿಲ್ಲ. ಹಾಗಾಗಿ ಓಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಬ್ಯಾಕ್ ಗೇಟು. ಫ್ರಂಟ್ ಗೇಟ್ ಬಂದು ಅಲ್ಲಿ ಸೊಂಡೆಕೊಪ್ಪ ಮೇನ್ ರೋಡ್ ಇದೆಯಲ್ಲ, ಆ ಕಡೆ ಅಲ್ಲೇ ಪಕ್ಕದಲ್ಲೇ ಬರುತ್ತೆ ಮೇನ್ ರೋಡು. ಆ ಕಡೆ ಇದೆ ಫ್ರಂಟ್ ಗೇಟು. ಬಟ್ ಏನೋ ಗೊತ್ತಿಲ್ಲ, ಅಲ್ಲಿ ಓಪನ್ ಇಲ್ವಂತೆ. ಎಲ್ಲ ಈ ಕಡೆ ಬ್ಯಾಕ್ ಗೇಟಿಂದನೇ ಅಂತ ಓಡಾಡೋದು. ಈ ಕಡೆಗೆ ಮೇನ್ ರೋಡ್ ಅಲ್ಲಿದೆ, ಆ ಕಡೆ ಹೋಗಿ ಅಲ್ಲಿಂದ ಬರಬೇಕು. ಈ ತೋಟ ಇದೆಯಲ್ಲ, ತೋಟ ಆದಮೇಲೆ ಆ ಕಡೆ ಸುತ್ಕೊಂಡು ಬರಬೇಕು. ಹಂಗಾಗಿ ಇಲ್ಲಿ ನೋಡಿ ನಮ್ಮ ಕಡೆ ಎಲ್ಲ ಹೋಗುತ್ತೆ, ಬಟ್ ದೊಡ್ಡ ಗಾಡಿಗಳು ಕಷ್ಟ. ಮೇನ್ ರೋಡು ನೋಡಿ ಆ ಕಡೆ ಬರುತ್ತೆ. ಓಡೋಣ ಅಂತ ಹೋಗ್ತಾ ಇದ್ದೆ, ಒಂದು ಅರ್ಧ ಕಿಲೋಮೀಟ್ರ್ ಬಂದೆ. ಇವಾಗ ಒಂದು ಡ್ಯೂಟಿ ಬಂತು. ಪಿಕಪ್ ಬಂದು ದಾಸನಪುರ, ಡ್ರಾಪ್ ಬಂದು ಚಿಕ್ಕಬಿದ್ರಕಲ್ಲು. ದಾಸನಪುರ ಅಂತ ಚಿಕ್ಕಬಿದ್ರಕಲ್ಗೆ ಒಂದು ಡ್ಯೂಟಿ ಬಂದಿದೆ. ಈಗ ಪಿಕಪ್ ತುಂಬ ದೂರ ಇದೆ ಅಂತ ಅನ್ಕೊತೀನಿ. ಯಾಕೆಂತಂದರೆ 8.7 ಕಿಲೋಮೀಟ್ರ್ ಇದೆ, 21 ನಿಮಿಷ ತೋರಿಸ್ತಾ ಇದೆ. ತಲೆನೋವಾಗೋಯ್ತು, ಎತ್ಬಿಟ್ಟಿದ್ದೀನ. 480 ರೂಪಾಯಿಗೆ 9 ಕಿಲೋಮೀಟ್ರ್ ಪಿಕಪ್ ಹೋಗಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. 480 ರೂಪಾಯಿ 9 ಕಿಲೋಮೀಟ್ರ್ ಪಿಕಪ್ಪು, ಮತ್ತು ಅಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಇರುತ್ತೆ, 20 ಕಿಲೋಮೀಟ್ರ್ ಹೋಗುತ್ತೆ. ಇವಾಗ ಈ ಡ್ಯೂಟಿ ಮುಗಿಸೋಷ್ಟರಲ್ಲಿ ಟೈಮಿಂಗ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ಡ್ಯೂಟಿ ಬೀಳಲ್ಲ. ಓಕೆನಾ, ಅಲ್ಲಿಂದ ಡ್ರಾಪ್ ಒಂದು 10-12 ಕಿಲೋಮೀಟ್ರ್ ಇರುತ್ತೆ, ಅಲ್ಲಿಂದ ನಮ್ಮ ಮನೆ ಒಂದು 25-30 ಕಿಲೋಮೀಟ್ರ್ ಇರುತ್ತೆ. ಈಗ ಹೋಗೋ ಡ್ಯೂಟಿನ ನಾವು ಕರೆಕ್ಟಾಗಿ ಡ್ರಾಪ್ ಮಾಡಿ ಮನೆಗೆ ಹೋಗೋಕ್ಕೆ ಡೀಸೆಲ್ಲು ಕರೆಕ್ಟ್ ಆಗುತ್ತೆ. ಇದರಲ್ಲಿ ಕಮಿಷನ್ ಎಷ್ಟು ತಿಂತಾ ಇದ್ದಾನೆ ಅಂತಂದರೆ ಭಯಂಕರ ಕಮಿಷನ್. ವ್ಯಾಲೆಟ್ಗೆ ರೀಚಾರ್ಜ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ, ಮೈನಸ್ಸು 458 ರೂಪಾಯಿ ಆಗೋಗಿದೆ. ಇವನ ಹತ್ರ ಏನು ಡ್ಯೂಟಿ ಮಾಡೋದು, ಏನು ವ್ಯಾಲೆಟ್ ರೀಚಾರ್ಜ್ ಮಾಡೋದು, ಡೀಸೆಲ್ನೇ ಹಾಕೋದು, ಇವನಿಗೆ ವ್ಯಾಲೆಟ್ಗೆ ರೀಚಾರ್ಜೇ ಮಾಡೋದು, ಕಮಿಷನ್ನೇ ಕೊಡೋದು, ಏನು ಅಂತಲೇ ಗೊತ್ತಾಗ್ತಾಯಿಲ್ವಲ್ಲಪ್ಪ. ಪ್ಯಾಸೆಂಜರ್ ಗಾಡಿಗಿಂತ ಅಧ್ವಾನಿ ಎದ್ದೋಗೈತೆ ಹೇಳ್ಬೇಕಂತಂದರೆ.
ನೋಡ್ತಾ ಇದ್ದೀರಲ್ವಾ, ಆದಂಗಾಗಲಿ ಬನ್ನಿ ಹೋಗೋಣ. ಫಸ್ಟು ಒಂದು ಫೋನ್ ಮಾಡ್ತೀನಿ, ವೆಯ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸರ್ ಒಂದು 25 ನಿಮಿಷ ಆಗುತ್ತೆ, ವೆಯ್ಟ್ ಮಾಡ್ತೀರಾ ಕೇಳ್ತೀನಿ, ಬನ್ನಿ ಅಂತಂದರೆ ಹೋಗೋದು, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಕ್ಯಾನ್ಸಲ್ ಮಾಡಲಿ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಲ್ಲಿ ಕ್ಯಾನ್ಸಲ್ ಮಾಡಾಕ್ತೀನಿ. ಇನ್ಕ್ರೀಸ್ ಕ್ಯಾನ್ಸಲೇಷನ್ ಸ್ಕೋರ್ ಜಾಸ್ತಿ ಆಗುತ್ತೆ, 6 ಅವರ್ ಸಸ್ಪೆಂಡ್ ಮಾಡ್ತಾನೆ. ಏನು ಮಾಡ್ತಾನೆ ಮಾಡಲಿ. 1,000 ಅರ್ನಿಂಗ್ಸ್ ಮಾಡೋಕ್ಕೆ 500 ರೂಪಾಯಿ ಡೀಸೆಲ್ ಹಾಕಬೇಕು, ಆ ಥರ ಆಗಿದೆ. ಮುಂಚೆ ಅದೇ 500 ರೂಪಾಯಿಗೆ 2,500 3,000 ಅರ್ನಿಂಗ್ಸ್ ಆಗ್ತಾಯಿತ್ತು. ಸಿಚುವೇಶನ್ನು ನಾವು ಹೇಳಿದ್ರೆ ಅರ್ಥ ಆಗಲ್ಲ ಅಂತೇಳಿ ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಇವತ್ತು ಹೊಸದಾಗಿ ಅಂತ ಏನಿಲ್ಲ, ಈ ಸಿಚುವೇಶನ್ನು ಆಲ್ಮೋಸ್ಟ್ 2 ತಿಂಗಳಾಯಿತು. 2 ತಿಂಗಳಿಂದ ಇದೇ ಹಣ ಬರಾಕ್ಬಿಟ್ಟೈತೆ ನೋಡಿ. ಇವಾಗ ಅಕೌಂಟ್ ಸಸ್ಪೆಂಡ್ ಮಾಡ್ದ ನೈಟು 11:58, ಅದೇ 12 ಗಂಟೆಗೆ ಸಸ್ಪೆನ್ಷನ್ ಓಪನ್ ಆಗುತ್ತೆ. 6 ಅವರ್ ಸಸ್ಪೆಂಡ್ ಮಾಡಿದ್ದಾನೆ ಕೊಟ್ರು. ಪರ್ಮನೆಂಟಾಗಾದರೂ ಹಾಳಾಗಿ ಹೋಗ್ಬಿಟ್ರೆ ಸಾಕಪ್ಪ, ಈ ನನ್ನ ಮಗ ರೋದ್ನೇ ಹಿಡ್ದೋಗ್ಬಿಟ್ಟೈತೆ ಈ ಪೋಟ್ರವನಿಂದ. ಅಲ್ಲಿಂದ ಸೀದೆ ಎತ್ಕೊಂಬಂದೆ ತಾವರೆಕೆರೆಯಲ್ಲಿ. ಡೀಸೆಲ್ ಖಾಲಿ ಆಗಿತ್ತು, ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಸೀಗಳ್ಳಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ 44 ನಿಮಿಷ. ಓಕೆನಾ, ಒಂದು 7 ಗಂಟೆ 7:30ವರೆಗೂ ನೋಡ್ತೀನಿ. ಕೋಟ್ರಲ್ಲಂತೂ ಇನ್ನು ಡ್ಯೂಟಿ ಬರೋಲ್ಲ. ಅಂಕಲಲ್ಲಿ ಯಾವುದಾದ್ರೂ ಬಂದರೆ, ಒಂದು ಲೋಕಲ್ಲು ಇಲ್ಲೇ ಯಾವುದಾದ್ರೂ ಒಂದು ಬಂದರೆ ಎತ್ಕೊಂಡು ಮಾಡೋಣ. ಬಂದಿಲ್ಲ ಅಂತಂದರೆ ಒಂದು 7-7:30 ಆದಮೇಲೆ ಸೀದಾ ಮನೆಗೆ ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ, ಇವತ್ತಿನ ಹಣೆ ಬರೋಣ ಇಷ್ಟು ಅಂತ. ಒಂದು ಡ್ಯೂಟಿ ಬಂದಿಲ್ಲ ಸ್ನೇಹಿತರೆ. ಜಸ್ಟ್ ಇವಾಗ 7 ಗಂಟೆ 18 ನಿಮಿಷ ಆಯಿತು. ಸೀಗೇಳಿಯಿಂದ ಹೋಗೋಣ ಮನೆಗೆ ಅಂತ ಹೋಗ್ತಾಯಿದ್ದೀನಿ. ಪೋಟ್ರಂತೂ ಸಸ್ಪೆಂಡ್ ಮಾಡಿದ್ದಾನೆ. ಇವತ್ತು ಓಪನ್ ಆಗೋಲ್ಲ, ಇನ್ನು ನಾಳೆ ಓಪನ್ ಆಗುತ್ತೆ. ಮತ್ತು ಅಂಕಲ್ ಡೆಲಿವರಿ 5 ಗಂಟೆಗೆ ಲಾಸ್ಟು. ಅದರಲ್ಲಿ 5 ಗಂಟೆ ಮೇಲೆ ಜಪ್ಪೆ ಅಂದ್ರೂ ಡ್ಯೂಟಿ ಬರೋಲ್ಲ. ಹಂಗಾಗಿ ಇನ್ನು ಕೂತ್ಕೊಂಡು ಇನ್ನೇನು ಮಾಡೋದು ಅಂತೇಳಿ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ಕತೆ ಅಷ್ಟೇ ಸ್ನೇಹಿತರೆ. ಕ್ವಾರ್ಟ್ರಲ್ಲಿ 900 ರೂಪಾಯಿ ಆಯಿತು. ಅಂಕಲ್ ಡೆಲಿವರಿಲಿ ಒಂದು 350 ರೂಪಾಯಿ ಮಾಡಿದ್ದೀನಿ. ಅಲ್ಲಿಗೆ 1200 ರೂಪಾಯಿ ಅರ್ನಿಂಗ್ಸು, ಒಂದು 400 ರೂಪಾಯಿ ಡೀಸೆಲ್ ಹಾಕ್ತೆ. ಕತೆ ಈ ಥರ ಇದೆ ಸಿಚುವೇಶನು. ಈ ಒಂದು ಸಿಚುವೇಶನ್ಗೆ ನಮಗೆ ಯಾವುದಕ್ಕೂ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಈ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು, ಯೂಟ್ಯೂಬ್ ಕಡೆ ಗಮನ ಕೊಡಬೇಕು. ಏಕೆಂದರೆ ಇದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡೈತೆ ನಮಗೆ. ಏಕೆಂದರೆ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿರ್ತೀವಿ. ನಾವು ಅಂತಲ್ಲ, ಎಷ್ಟೋ ಸಾವಿರಾರು ಜನ ಡ್ರೈವರ್ಗಳು ಕೋಟ್ರ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸ್ತಾ ಇದ್ದರು. ಬಟ್ ಇನ್ನು ಮುಂದೆ ತುಂಬ ಕಷ್ಟ ಇದೆ. ಈ ಒಂದು ಟೆನ್ಷನ್ಗೆ ನಾನು ಅತಿಯಾಗಿ ಯೂಟ್ಯೂಬ್ ಕಡೆಗೆ ಗಮನ ಕೊಡ್ತಾಯಿಲ್ಲ. ಬಟ್ ಇನ್ನು ಮುಂದೆ ಏನಾಗುತ್ತೆ, ಎಷ್ಟಾಗುತ್ತೆ, ಯಾವ ಥರ ಇದೆ ಸಿಚುವೇಶನ್ನು, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಡೈಲಿ ಆಗಿಲ್ಲ ಅಂತಂದ್ರೂ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ಆಗುತ್ತೆ ಅಂತ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಏಕೆಂತಂದರೆ ನಾನು ವಿಚಾರಿಸ್ದಂಗೆ ಎಲ್ಲ ಒಂದು ಬಿಸ್ನೆಸ್ಸು ಡೌನ್ ಆಗಿದೆ. ಯಾವ ಬಿಸ್ನೆಸ್ಸು ನಡೀತಾ ಇಲ್ಲ. ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಈ ಥರ ಬೋಟರ್ ಆಗಿರ್ಬೋದು, ಯಾವ ಒಂದು ಬಿಸ್ನೆಸ್ಸು ಕರೆಕ್ಟಾಗಿ ನಡೀತಾ ಇಲ್ಲ. ಏಕೆಂದರೆ ಕಮಿಟ್ಮೆಂಟು, ಪ್ರೆಸರ್ಗಳು, ಒತ್ತಡ ಜಾಸ್ತಿ ಆಯಿತು ಅಂತಂದರೆ ನಾನು ವೆಯ್ಟ್ ಮಾಡಲ್ಲ ಜಾಸ್ತಿ, ಇಮ್ಮಿಡಿಯೇಟು ಡಿಸಿಷನ್ ತಗೊಳ್ತೀನಿ. ಇವಾಗ ನಂದು ಲಾಸ್ಟ್ ಟೈಮು ಟಾಟಾ ಎಸ್ ಇದ್ದಾಗ ಯಾವಾಗ 3 ವೀಲರ್ ಬಂತು, ಟಾಟಾ ಎಸ್ ಬಾಡಿಗೆನ 3 ವೀಲರ್ಗೆ ಯಾವಾಗ ಕೊಡ್ತಾಯಿದ್ದ, ಆವಾಗ ನಾನು ಜಾಸ್ತಿ ವೆಯ್ಟ್ ಮಾಡಲಿಲ್ಲ. ಟಾಟಾ ಎಸ್ಸಲ್ಲಿ ಯಾಕೆ 3 ವೀಲರ್ ಬಾಡಿಗೆ ಹೊಡಿಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ಟಾಟಾ ಎಸ್ಸನ್ನು ಮಾರಿ 3 ವೀಲರ್ ತೊಗೊಂಡು 3 ವೀಲರಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ. ಇವಾಗ ಈ ಗಾಡಿ ಈ ಥರ ಆಗಿದೆ. ಇದನ್ನು ಬಿಟ್ಟು ನೆಕ್ಸ್ಟ್ ಯಾವ್ದು ರನ್ನಿಂಗ್ ಇದೆ ಅದಕ್ಕೆ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಗಾಡಿಗಳ ಸೆಂಟಿಮೆಂಟನ್ನು ಇಟ್ಕೊಳ್ಳೋಕೆ ಹೋಗಲ್ಲ. ಇರೋವರೆಗೆ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊತೀನಿ, ಅದಂತೂ ಸತ್ಯ. ಯಾವುದೇ ಗಾಡಿ ಅದನ್ನು ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಇದೇ ನನ್ನ ಮೊದಲನೇ ಗಾಡಿ, ಇದೇ ನನಗೆ ಗಾಡಿ, ನಾನು ಈ ಗಾಡಿನ ಇಟ್ಕೊಳ್ಳೇಬೇಕು ಆ ಥರ ಸೆಂಟಿಮೆಂಟ್ ಹೋಗಲ್ಲ. ಬಟ್ ನನ್ನ ಕೈಯಲ್ಲಿ ಗಾಡಿ ಇರೋವರೆಗೂ ಆ ಗಾಡಿ ಅಂತ ಅದ್ದೂರಿಯಾಗಿ ನೋಡ್ಕೊತೀನಿ. ಗಾಡಿ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಗಾಡಿಗೆ ಜಾಸ್ತಿ ಏಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಗಾಡಿನೂ ನಮ್ಮಲ್ಲಿ ಒಬ್ಬರು ಅನ್ನೋ ಥರ ನೋಡ್ಕೊತೀನಿ ಇರೋವರೆಗೆ. ಬಟ್ ಇವಾಗ ಗಾಡಿ ಇಟ್ಕೊಂಡು ಸಂಪಾದನೆ ಇಲ್ಲ ಅಂತಂದರೆ ನಮ್ಮ ಜೀವನ ನಡಿಬೇಕಲ್ಲ. ಇದು ಒಂದು ನನ್ನ ಮೈಂಡ್ ಸೆಟ್ಟು. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ, ನಾಳಿನ ದಿವಸ ಗೊತ್ತಾಗುತ್ತೆ. ಬಟ್ ಇವಾಗ ಯಾವ ಥರ ಇದೆ ಸಿಚುವೇಶನು ಅದನ್ನೇ ಲಾಗ್ ಮಾಡ್ತೀನಿ. ಇವತ್ತು ನೋಡಿದ್ರಲ್ಲ, ನೀವು ಕಾಣೋಕ್ಕೆ ನಾನು 2,000-2,500 ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ಬಟ್ ಇವಾಗ 1,000 ಅರ್ನಿಂಗ್ಸ್ ಮಾಡೋದು ಕಷ್ಟ ಆಗ್ತಾಯಿದೆ. ಸುಳ್ಳು ಹೇಳ್ತಾ ಇದ್ದೀನಿ, ಡ್ಯೂಟಿ ಮಾಡ್ಕೊಂಡು ಅಂತ ಏನಿಲ್ವಲ್ಲ. ನೀವೇ ನೋಡಿದಿರಲ್ವ, ಇವತ್ತು ನಾನು ಎಷ್ಟು ದಿನ ಡ್ಯೂಟಿ ಮಾಡಿರಲಿಲ್ಲ. ಓಕೆ, ಏನೋ ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಈ ಒಂದು ಸಿಚುವೇಶನ್ಗೆ ನಾನು ಡ್ಯೂಟಿ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಫುಲ್ಲು ಮೂಡ್ ಆಫ್ ಆಗಿತ್ತು. ಡ್ಯೂಟಿ ಇಲ್ವಲ್ಲ, ಅರ್ನಿಂಗ್ಸ್ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಇದೆ ಸಿಚುವೇಶನ್ನು. ಇನ್ನು ಮುಂದೆ ಇವಾಗ ಯಾವ ಥರ ಸಿಚುವೇಶನ್ ಇದೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ ಮಾಡಿ. ಎಷ್ಟೇ ಹೇಳಿ ಎಷ್ಟೇ ಮಾಡಿದ್ರು ಏನಾಗಬೇಕು ಅದೇ ಆಗೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಇವಾಗಲೇ ಗುಡ್ ನೈಟ್ ಹೇಳ್ತಾ ಇದ್ದೀನಿ. 8 ಗಂಟೆ ಆಗೋಯ್ತು, 7:30.